ನಮಸ್ಕಾರ. ಹೈಪೋಟೆನ್ಷನ್ ಇದು ತುಂಬ ಡೇಂಜರಸ್ ಆಗಿರೋದು ಅಂತಲೇ ಹೇಳ್ಬೋದು. ಇದಕ್ಕೆ ಏಜ್ ಲಿಮಿಟ್ಸ್ ಅನ್ನೋದಿರಲ್ಲ. ನಮಗೆ ಆಗ್ತಾ ಇರೋಂಥ ಪ್ರೆಷರ್ ಆಗಿರ್ಬೋದು, ಸ್ಟ್ರೆಸ್ಸಿಂದ ಆಗಿರ್ಬೋದು, ನಾವು ಹೈಪರ್ ಟೆನ್ಷನ್ಗೆ ಒಳಗಾಗ್ತೀವಿ. ಅದರಿಂದ ನಮ್ಮ ಬಾಡಿಲಿ ತುಂಬಾ ಎಫೆಕ್ಟ್ ಆಗಿ ತುಂಬ ವೇರಿಯೇಷನ್ ಕಾಣಿಸ್ಕೊಳತ್ತೆ. ಇದರಿಂದ ಹೇಗಪ್ಪ ಕ್ಯೂರ್ ಆಗೋದು ಅಂತ ತುಂಬ ಜನ ಕನ್ಫ್ಯೂಷನಲ್ಲಿ ಇರ್ತೀರಾ. ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್ನಲ್ಲಿ ಯೋಗನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇವತ್ತು ನಾನು ನಿಮಗೆ ಹೈಪರ್ ಟೆನ್ಷನ್ನ ಹೇಗೆ ಯೋಗದಿಂದ ರಿಲ್ಯಾಕ್ಸ್ ಮಾಡ್ಬೋದು ಅಂತ ನಾನು ನಿಮಗೆ ಆಸನದಿಂದ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವ್ಯಾವ ಆಸನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ನಿಮ್ಮ ಬಾಡಿನ ಸ್ಟ್ಯಾಂಡಿಂಗ್ ಪೋಸಲ್ಲಿ ನಿಂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಎರಡೂ ಕೈಗಳನ್ನ ಮುಂದೆ ಸ್ಟ್ರೆಚ್ ಮಾಡಿ ಗ್ರೌಂಡಿಗೆ ಪ್ಯಾರಲಲ್ ಆಗಿರಬೇಕು. ಆ್ಯಂಡ್ ಈಗ ನಿಧಾನವಾಗಿ ನಿಮ್ಮ ರೈಟ್ ಸೈಡಿಗೆ ಟರ್ನ್ ಆಗಿ ನಿಮ್ಮ ಲೆಫ್ಟ್ ಹ್ಯಾಂಡು ನಿಮ್ಮ ರೈಟ್ ಶೋಲ್ಡರಿಗೆ ಟಚ್ ಆಗಬೇಕು. ಆ್ಯಂಡ್ ನಿಮ್ಮ ರೈಟ್ ಹ್ಯಾಂಡು ಹಿಂದ್ಗಡೆ ಸ್ಟ್ರೆಚ್ ಆಗಬೇಕು. ಹೆಡ್ಡು ಬ್ಯಾಕ್ ಆಗಿರಬೇಕು. 1 2 3 4 5 6 7 8 9 and 10. At the same ಲೆಫ್ಟ್ ಸೈಡಿಗೂ ಮಾಡಬೇಕು ವಿತ್ ದ ಸೇಮ್ ಕೌಂಟ್ಸ್. ರೈಟ್ ಹ್ಯಾಂಡ್ನ ಲೆಫ್ಟ್ ಶೋಲ್ಡರಿಗೆ ಟಚ್ ಮಾಡಿ, ಲೆಫ್ಟ್ ಹ್ಯಾಂಡ್ನ ಕಂಪ್ಲೀಟಾಗಿ ಬ್ಯಾಕ್ ಸೈಡು ಸ್ಟ್ರೆಚ್ ಮಾಡಿ ಆ್ಯಂಡ್ ರಿಲ್ಯಾಕ್ಸ್. ಇವಾಗ ಸ್ಟ್ಯಾಂಡಿಂಗ್ ಪೊಸಿಷನಿಂದ ಸಿಟ್ಟಿಂಗ್ ಪೊಸಿಷನ್ಗೆ ಬನ್ನಿ. ಡೌನ್ವರ್ಡ್ ಡಾಗ್ ಪೋಸಿಗೆ ಬಂದುಬಿಟ್ಟು ನೀಸ್ನ ಪ್ಲೇಸ್ ಮಾಡಿಬಿಟ್ಟು ಅಲ್ಲಿಂದ ನಿಮ್ಮ ಸಿಟ್ಟಿಂಗ್ ಪೊಸಿಷನ್ಗೆ ಬಂದುಬಿಟ್ಟು ಲೆಗ್ನ ಮುಂದೆ ಸ್ಟ್ರೆಚ್ ಮಾಡಿ. ಇವಾಗ ರೈಟ್ ಲೆಗ್ನ ನೀವು ಫೋಲ್ಡ್ ಮಾಡಿಬಿಟ್ಟು ಲೆಫ್ಟ್ ಲೆಗ್ನ ಪಕ್ಕದಲ್ಲಿ ಪ್ಲೇಸ್ ಮಾಡಿ. ಇವಾಗ ರೈಟ್ ಹ್ಯಾಂಡ್ನ ನಿಮ್ಮ ಬ್ಯಾಕ್ ಸೈಡಿನ ಹಿಂದೆಯಲ್ಲಿ ನಿಮ್ಮ ಪಾಮ್ಸ್ ಪ್ಲೇಸ್ ಆಗಿರ್ಬೇಕು ಕಂಪ್ಲೀಟಾಗಿ ಹಿಂದೆ. ಆ್ಯಂಡ್ ಲೆಫ್ಟ್ ಹ್ಯಾಂಡ್ನ ರೈಟ್ ಲೆಗ್ನ ಪಕ್ಕದಲ್ಲಿ ಪ್ಲೇಸ್ ಮಾಡಿ ಆ್ಯಂಡ್ ಬ್ಯಾಕಿಗೆ ಟ್ವಿಸ್ಟ್ ಮಾಡಿ. 1 2 3 4 5 6 7 8 9 and 10 and relax. ಈಗ ಲೆಫ್ಟ್ ಲೆಗ್ನ ರೈಟ್ ಲೆಗ್ ಪಕ್ಕದಲ್ಲಿ ಇಟ್ಬಿಟ್ಟು ದ ಸೇಮ್ ರಿಪೀಟೆಡ್ ಕೌಂಟ್ಸ್ ಆ್ಯಂಡ್ ರಿಲ್ಯಾಕ್ಸ್. ಈಗ ಸಿಟೆಡ್ ಪೊಸಿಷನ್ಗೆ ಫ್ರಂಟಲ್ಲಿ ಬಂದುಬಿಟ್ಟು ನಿಮ್ಮ ಲೆಫ್ಟ್ ಲೆಗ್ನ ರೈಟ್ ಹಿಪ್ಸ್ ಮೇಲೆ ಇಟ್ಕೊಳ್ಳಿ. ಆ್ಯಂಡ್ ನಿಮ್ಮ ರೈಟ್ ಲೆಗ್ನ ಲೆಫ್ಟ್ ಹಿಪ್ಸ್ ಹತ್ರ ತಗೊಂಡು ಬನ್ನಿ. ಆ್ಯಂಡ್ ಇವಾಗ ನಿಮ್ಮ ಎರಡೂ ಕೈಗಳನ್ನ ಹಿಂದೆ ಜಾಯಿನ್ ಮಾಡಬೇಕು. ಫಸ್ಟು ನಿಮ್ಮ ಲೆಫ್ಟ್ ಹ್ಯಾಂಡ್ನ ಡೌನ್ವರ್ಡಿಂದ ಬ್ಯಾಕಿಗೆ ತಗೊಳ್ಳಿ. ಆ್ಯಂಡ್ ರೈಟ್ ಹ್ಯಾಂಡ್ನ ನಿಮ್ಮ ಹೆಡ್ಡಿನ ಹಿಂದೆಯಿಂದ ಬ್ಯಾಕ್ಗೆ ತಗೊಂಡು ಇಂಟರ್ಲಾಕ್ ಮಾಡಿ. 1 2 3 4 5 6 7 8 9 and 10. ರಿಲ್ಯಾಕ್ಸ್. ಈಗ ಇಲ್ಲಿಂದ ವಜ್ರಾಸನಕ್ಕೆ ಬನ್ನಿ. ನಿಮ್ಮ ಹಿಪ್ಸು ಕಂಪ್ಲೀಟಾಗಿ ನಿಮ್ಮ ಹೀಲ್ಸ್ ಮೇಲೆ ಪ್ಲೇಸ್ ಆಗಿರಬೇಕು. ಇವಾಗ ಎರಡೂ ಕೈಗಳನ್ನ ಮೇಲೆ ಲಿಫ್ಟ್ ಮಾಡಿ ಇನ್ಹೇಲ್ ಮಾಡ್ತಾ ನಿಮ್ಮ ಬಾಡಿನ ಮುಂದೆ ಬೆಂಡ್ ಮಾಡಿ. ಫೋರ್ ಹೆಡ್ಡು ಮ್ಯಾಟಿಗೆ ಟಚ್ ಆಗಲಿ. ಹ್ಯಾಂಡ್ಸು ಕಂಪ್ಲೀಟಾಗಿ ಮ್ಯಾಟ್ ಮೇಲೆ ಸ್ಟ್ರೆಚ್ ಆಗಿರಬೇಕು. ಬ್ರೀತಿಂಗ್ ನಾರ್ಮಲ್ ಆಗಿರಲಿ. 1 2 3 4 5 6 7 8 9 and 10 ಆ್ಯಂಡ್ ಹಾಗೆ ಮೇಲೆ ಬಂದು ರಿಲ್ಯಾಕ್ಸ್ ಆಗಿ. ಹೈಪರ್ ಟೆನ್ಷನ್ ಅಂದರೆ ಬರೀ ನಾವು ಯೋಗ ಎಕ್ಸಸೈಸ್ ಮಾಡೋದ್ರಿಂದ ಕ್ಯೂರ್ ಆಗಲ್ಲ. ಜೊತೆಗೆ ಬ್ರೀತಿಂಗ್ ಎಕ್ಸಸೈಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ನೆಕ್ಸ್ಟ್ ಬರುವಂಥ ವೀಡಿಯೋಸ್ಗಳಲ್ಲಿ ಹೇಗೆ ಬ್ರೀತಿಂಗ್ ಎಕ್ಸಸೈಸ್ ಮಾಡ್ಬೋದು, ಹೇಗೆ ನಮ್ಮ ಬಾಡಿಗೆ ಅದು ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಆರೋಗ್ಯಂ ಯೋಗ ಆ್ಯಂಡ್ ವೆಲ್ನೆಸ್ಸಲ್ಲಿ ನಾನು ಒಬ್ಬ ಸ್ಟೂಡೆಂಟಾಗಿ ಜಾಯಿನ್ ಆಗಿದೆ. ಇವಾಗ ನಾನು ಅದೇ ಟೀಮಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮ ಕೆರಿಯರ್ನ ಯೋಗದಲ್ಲಿ ಬಿಲ್ಡ್ ಮಾಡ್ಕೊಬೇಕು ಅಂದರೆ ಈಗಲೇ ಆರೋಗ್ಯಂ ಯೋಗ ಆ್ಯಂಡ್ ವೆಲ್ನೆಸ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಧನ್ಯವಾದ.